ಹಾಯ್ ಗೈಸ್, ಮತ್ತೆ ಟ್ರೆಕ್ಕಿಂಗ್ ಜರ್ನಿನ ಶುರು ಮಾಡಿದ್ವಿ. ಆಲ್ಮೋಸ್ಟ್ ಅಲ್ಲಿ 1.5 ಇಯರ್ ಆಗಿದೆ. ಒಂದು ದೊಡ್ಡ ಟ್ರೆಕ್ ಮಾಡಿದ್ದು ಕುಮಾರ ಪರ್ವತ, ಅದಂತೂ ಗ್ರೇಟೆಸ್ಟ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಒಬ್ಬೊಬ್ರು ನನ್ನ ದಿಕ್ಕಾಗೋದ್ರು, ಯಾರು ಸಿಗ್ಲಿಲ್ಲ ಕೈಗೆ. ಈಗ 1.5 ಇಯರ್ ಆದ್ಮೇಲೆ ನಾನು ನನ್ನ ಫ್ರೆಂಡು ಆರ್ಗನೈಸರ್ ಮುಖಾಂತರ ಫಸ್ಟ್ ಟ್ರೆಕ್ ಹೋಗ್ತಾ ಇದೀವಿ, ಬಂಡಜೆ ಫಾಲ್ಸ್ಗೆ. ಬನ್ನಿ, ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲ ಬಟ್ಟೆ, ಬ್ಯಾಗು, ರೈನ್ ಕೋಟು, ಸೆಲ್ಫಿ ಸ್ಟಿಕ್ ಎಲ್ಲ ರೆಡಿ ಇದೆ. ಲೆಟ್ಸ್ ಗೋ. ಸತತವಾಗಿ 2-3 ಗಂಟೆ ಕಾದ್ಮೇಲೆ ಸೋಂಬೇರಿ ಜೊತೆ ಹೊರಟಿದ್ದೀನಿ. ಈಗ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಸಂಚಾರಿ ಯಾವುದು ಸಂಚಾರಿ ಟ್ರಾವೆಲರ್ಸ್ ಜೊತೆ ಸಹ್ಯಾದ್ರಿ ಸಂಚಾರಿ ಅವ್ರ ಜೊತೆ ಅವ್ರು ಪಿಕಪ್ ಮಾಡ್ತಾರೆ. ಅವ್ರ ಜೊತೆ ಬಂಡಾಜೆಗೆ ಹೋಗೋದು. ಬಂಡಾಜೆ ಟ್ರೆಕ್ಕಿಂಗ್. ಈ ದೋಸೆನ ಎಣ್ಣೆ ಹಾಕಿ ಬೇಯಿಸೋರು ಇಲ್ಲ ಕರೆದವ್ರ ಗೊತ್ತಾಗ್ತಿಲ್ಲ. ಏನ್ ಬಸ್ ಬಂತು, ಏನ್ ಕತೆನೋ ಆಗ್ತಿಲ್ಲ. 8:30 ಅಂತ ಹೇಳಿ 11 ಗಂಟೆಗೆ ಹೊರಡ್ತಾರೆ. ಏನು ಕುಕ್ಕಲ್ಲಿ ಹೇಳಿ ಏನಾನ ಡ್ಯಾನ್ಸ್ ಮಾಡೋದು ಲೈಟ್ ಜೊತೆಗೆ ಏನು ಕಾಣಲ್ಲ. ಲೈವ್ ಮಾಡ್ತಿದ್ದೀನಾ? ಇಲ್ಲ ಕಾಣಲ್ಲ, ಯಾಕೆ ಕಾಣೋದು. ಕ್ಯಾಪ್ಸಿಕಮ್ಮ ಅದನ್ನೇ ಕೊಡ್ತಾರೆ ಅಂತ ಹೆಂಗೆ? ಇನ್ನೇ ಯಾಕೆ ಕೊಡ್ಬೇಕು ಹಿಂಗೆ? ಓಹೋ, ನೀನು ವಿಡಿಯೋ ಮಾಡ್ಕೊಂಡಿದ್ದೀರಾ? ಇಲ್ಲ, ಆಲ್ಮೋಸ್ಟ್ 10:30 ಅನಿಸುತ್ತೆ ನೈಟು. ಕೃಷ್ಣಕೇಶವ್ ಅನ್ನೋ ಒಂದು ಹೋಟ್ಲಲ್ಲಿ ನಿಲ್ಲಿಸಿದ್ರು. ಅಲ್ಲೆಲ್ಲ ಊಟ ಮಾಡಿಕೊಂಡು ಗಾಡಿಗೆ ಪೂಜೆ ಮಾಡಿಬಿಟ್ಟು ಎಲ್ಲರೂ ಹೊರಟ್ವಿ. ಒಬ್ರಿಗೊಬ್ರಿಗೆ ಪರಿಚಯ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅಂತ್ಯಾಕ್ಷರಿ ಆಡಿಕೊಂಡು ನಮ್ಮ ಜರ್ನಿ ಸಾಗ್ತಾ ಇತ್ತು. ನೋಡಿದೆ ಕೇಳುತ್ತಾ ಮೇಲೆನ ಹಾಡಿದೆ, ಕೇಳುತ್ತಾ ಕೇಳುತ್ತಾ ಮೇಲೆನ ಹಾಡಿದೆ. ಇದು ಯಾವ್ದಿದು? ಎಂಪೈರ್ ಹತ್ರ ಇದೀವಿ ನಾವು. 2 ಟೀಮ್ ಹೋಗಿದ್ವಿ. ಒಂದು ಕುದುರೆ ಮುಖದವರು, ಇನ್ನೊಂದು ಬಂಡಾಜೆಗೆ. ನಾವು ಬಂಡಾಜೆ ಅವರು ಮುಂಚೆನೇ ಇಳ್ಕೊಂಡ್ವಿ. ಅಲ್ಲಿ ಇಳ್ಕೊಂಡು ಬೊಲೆರೋ ಪಿಕಪ್ ಮುಖಾಂತರ ನಾವು ನಮ್ಮ ಹೋಮ್ ಸ್ಟೇಗೆ ತಲುಪಿದ್ವಿ. ನಳಿನಿ, ನನ್ನ ಶರ್ಟ್ ಕೊಡು, ನಾನು ಹೋಗೋದು. ನಾವು ಹೋದಾಗಲೇ ಆಲ್ರೆಡಿ 5 ಗಂಟೆ ಆಗಿತ್ತು ಅನಿಸುತ್ತೆ, ಬೆಳಗಿನ ಜಾವ. ಹೋಗಿ ನಾವು ಫ್ರೆಶ್ ಅಪ್ ಆಗೋದ್ರೊಳಗಡೆ ಆಲ್ಮೋಸ್ಟ್ ಅಲ್ಲಿ ಬೆಳಕಾಗಿತ್ತು. ಬೆಳಗ್ಗೆದ ಮೇಲೆ ಹೊರಗಡೆ ಬಂದು ವಾತಾವರಣ ನೋಡಿಕೊಂಡು ಒಂದು ಫೋಟೋ ತೆಕ್ಕೊಂಡೆ. ಅಷ್ಟರಲ್ಲೇ ತಿಂಡಿ ತಿಂದ್ಕೊಂಡು ನಾವು ಟ್ರೆಕ್ಕಿಂಗಿಗೆ ಹೊರಟ್ವಿ. ಆ ಬೊಲೆರೋ ಪಿಕಪ್ಗಂತೂ ಏನು ಬ್ರೇಕೇ ಹಿಡಿಲಿಲ್ಲ ಅನ್ಸುತ್ತವಣ್ಣ. ನಾವು ಅದ್ರ ಮೇಲೆ ನಿಂತ್ಕೊಂಡು ಆಲ್ಮೋಸ್ಟ್ ಅಲ್ಲಿ ವಾಲ್ಕಲ್ಲಿಗೆ ಬಿದ್ದಂಗಾಗಿತ್ತು. ರುಬ್ಬಿ ಬಿಸಾಕ್ತಿತ್ತು ಗಾಡಿ. 1.25 ಗಂಟೆ ಜರ್ನಿ ಆದಮೇಲೆ ಚೆಕ್ ಪೋಸ್ಟನ್ನು ತಲುಪಿದ್ವಿ. ನಾವು ಅಲ್ಲಿ ಹೋಗಿ ನಮ್ಮ ID ಕಾರ್ಡ್ಗಳನ್ನ ಕೊಟ್ಟರು. ಎಂಟ್ರಿಯನ್ನು ಮಾಡಿಸ್ಬಿಟ್ಟು ಚಾರಣನ ಸ್ಟಾರ್ಟ್ ಮಾಡಿದ್ವಿ. ಇದು ಬಂದಿದೆ. ಸ್ಟಾರ್ಟಿಂಗ್ ಎಲ್ಲ ಫುಲ್ ಜೋಶಲ್ಲಿದ್ದರು. 1.5 ಕಿಲೋಮೀಟರ್ ಮುಗಿಯೋದ್ರೊಳಗೆ ಆಲ್ಮೋಸ್ಟ್ ಈ ಕಣ್ಣಿನಲ್ಲಿ ಮುಂಚೆ ಇದ್ದ ಮಿಂಚು ಇಲ್ಲ ಅನ್ನಂಗಾಗಿತ್ತು ಪರಿಸ್ಥಿತಿ. ಮಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಈ ಟ್ರೆಕ್ಕಿಂಗ್ ಹೋದಾಗೆಲ್ಲ ಈ ಥರ ಬೋರ್ಡ್ಗಳು ನೋಡಿದಾಗ ನಮ್ಮ ಡೆಸ್ಟಿನೇಷನ್ ಬಂತು ಅಂತ ಅಂದ್ಕೊಂಡೇ ಹೋಗ್ತಾನೆ ಇರ್ತೀವಿ. ಆ ಡೆಸ್ಟಿನೇಷನ್ ಹಿಂದೆ ಹೋಗ್ತಾನೆ ಇರುತ್ತೆ. ನಾವು ಆರ್ಗನೈಸರ್ಸ್ ಮುಖಾಂತರ ಹೋಗಿದ್ದರಿಂದ ಎಂಟರ್ಟೈನ್ಮೆಂಟ್ ಇರೋಲ್ಲ ಅಂದ್ಕೊಂಡ್ರೆ, ಆದರೆ ಪ್ರತಿಯೊಬ್ಬರು ಸ್ಟ್ರೇಂಜರೇ ಆಗಿದ್ರು ಸಹ ಅಲ್ಲಿಗೆ ಹೋದ್ಮೇಲೆ ಪ್ರತಿಯೊಬ್ಬರು ಫ್ರೆಂಡ್ಸ್ ಆದರು. ಒಂದು 3 ಅವರ್ ಜರ್ನಿ ಆದಾದಮೇಲೆ ನಮ್ಮ ಡೆಸ್ಟಿನಿ ರೀಚ್ ಆದ್ವಿ. ಆ ವ್ಯೂ ಪಾಯಿಂಟ್ ನೋಡೋದಕ್ಕಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಈ ಟ್ರೆಕ್ಕಿಂಗ್ ಹೋದಾಗ ನಮ್ಮ ಒಂದು ಡೆಸ್ಟಿನಿ ರೀಚ್ ಆದಾಗಲೇ ನಮಗೆ ರಿಯಲ್ ಫೀಲ್ ಆಗೋದು. ಅಲ್ಲಿವರೆಗೂ ಯಾವಾಗ ಸಿಗುತ್ತೋ ಅನ್ನೋ ಒಂದು ಎಕ್ಸೈಟ್ಮೆಂಟಲ್ಲೇ ಹೋಗ್ತಾನೆ ಇರ್ತೀವಿ. ಅದು ಬೇಗ ಸಿಗೋದಿಲ್ಲ. ಒಂದು 3.5 ಅವರ್ ಜರ್ನಿ ಅಂತಂದರೆ ವಾಕ್ ಮಾಡ್ತಾ ನಮ್ಮ ಸ್ಟ್ರೆಸ್ನೆಲ್ಲ ಮರೆತುಬಿಡ್ತೀವಿ ಆ ಡೆಸ್ಟಿನಿ ರೀಚ್ ಆದಮೇಲೆ. ಬಂಡಜೆ ಫಾಲ್ಸ್ ನಾವು ಹೋದಾಗ ಪ್ರತಿಯೊಂದು ಸೀನರಿನೂ ಚೆನ್ನಾಗಿತ್ತು, ವೆದರ್ ಚೆನ್ನಾಗಿತ್ತು, ಮಳೆ ಬಂತು, ಬಿಸಿಲು ಇತ್ತು, ಎಲ್ಲನೂ ತುಂಬ ಚೆನ್ನಾಗಾಯಿತು. ಆ ಟ್ರೆಕ್ಕಿಂಗ್ ಒಂಥರ ಮೆಮೊರೇಬಲ್ ಆಗಿತ್ತು. ನೀವು ಸಹ ಟೂರ್ ಮಾಡೋದ್ರ ಜೊತೆ ಆವಾಗವಾಗ ಈ ಥರ ಒಂದು ಟ್ರೆಕ್ಕಿಂಗನ್ನು ಟ್ರೈ ಮಾಡಿ.
ಬಂಡಜೆ ವಾಟರ್ ಫಾಲ್ ನೋಡ್ಕೊಂಡು ತುಂಬಾ ಶಿಸ್ತಾಗೆ ಎನರ್ಜೆಟಿಕ್ ಆಗಿ ವಾಪಸ್ ಹೋಗ್ತಾ ಇದೀವಿ. ಇದು ಮಕ್ರಿ ಅಲ್ಲಿ ನನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಓದಿದ್ದು ನಾನು ಓದಿಲ್ಲ ಬರೀ ಗಾರ್ಡನ್ ಪೂರ್ತಿ ಗಾರ್ಡನ್ ಅಲ್ಲೇ ಕಳೆದಿದ್ದೀವಿ. ನೇಚರ್ಗಿಂತ ಒಳ್ಳೆ ಸ್ಕೂಲ್ ಬೇಕಾರಿ ನಿಮ್ಗೆ. ಮತ್ತೆ ಅದೇ 3 ಅವರ್ ಜರ್ನಿನ ವಾಪಸ್ ಮಾಡಿಕೊಂಡು ಬಂದು ಒಂದು 4 ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ನಮ್ಮ ಡೆಸ್ಟಿನಿಂದ ರೀಚ್ ಆದ್ವಿ. ವಾಪಸ್ ರಿವರ್ಸ್ ಚೆಕ್ ಪೋಸ್ಟಿಗೆ ಬಂದ್ವಿ. ಕೊಟ್ಟಯೂರು ಫಾಲ್ಸ್. ಆ ಚೆಕ್ ಪೋಸ್ಟ್ ನಿಯರೇ ಈ ಜರಿ ಫಾಲ್ಸ್ ಅಂತ ಒಂದು ಪ್ಲೇಸ್ ಇದೆ. ಅದು ವ್ಯೂ ಪಾಯಿಂಟ್ ಅಷ್ಟೇ, ಅಲ್ಲಿ ಅದು ನೀರೇನು ಬೀಳಲ್ಲ, ಬಟ್ ತುಂಬ ಚೆನ್ನಾಗಿದೆ. ಅದಾದಮೇಲೆ ಕೊಡುಗೆ ಫಾಲ್ಸ್ ಅಂತ ಹೇಳಿ ಒಂದು ಚಿಕ್ಕ ಫಾಲ್ಸ್ ಇದೆ, ಅಲ್ಲಿಗೆ ಹೋದ್ವಿ ಬರ್ತಾ. ಅಲ್ಲಿಂದ ಮತ್ತೆ ನೈಟ್ ಜರ್ನಿ ಮಾಡ್ತಾ ಬಂದು ಈ 3 ಜನದ್ದು ಬರ್ತ್ಡೇ ಇತ್ತು. ಅವ್ರ ಬರ್ತ್ಡೇ ಎಲ್ಲ ಆಚರಿಸ್ಕೊಂತ ಈ ಸಂಭ್ರಮ ಎಲ್ಲ ಮುಗಿದ್ಮೇಲೆ ನಮ್ಮ ಪಯಣ ಮತ್ತೆ ಬೆಂಗಳೂರು ಕಡೆಗೆ. ನಾವಿಬ್ಬರು ನೆಲಮಂಗಲದಲ್ಲಿ ಇಳ್ಕೊಂಡು ಮತ್ತೆ ಟಾಟಾ ಎಸಿ ಮುಖಾಂತರ ನಾವು ನಮ್ಮ ತುಮಕೂರು ಕಡೆಗೆ ಹೋದ್ವಿ.